ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರವಾದಂತಹ ಮಳೆ. ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಬೆಳಗಾವಿಯಲ್ಲಿ ಸೃಷ್ಟಿಯಾಗಿದೆ. ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಉಂಟಾಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆಗಳು ಜಲಾವೃತ ಆಗಿದೆ. ಹಲವು ರಸ್ತೆಗಳು ನೀರಿನಿಂದ ತುಂಬಿವೆ. ಜಲಾವೃತಗೊಂಡ ರಸ್ತೆಗಳನ್ನ ದಾಟುವುದಕ್ಕೆ ಜನರು ಹರಸಾಹಸ ಪಡ್ತಾ ಇದ್ದಾರೆ. ಉಗರಗೋಳದಲ್ಲಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿ ಹೋಗಿದೆ. ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆಗಳು ಹಳ್ಳದಿಂದ ಜಲಾವೃತ ಆಗಿದೆ. ಹಲವು ರಸ್ತೆಗಳು ನೀರಿನಿಂದ ತುಂಬಿವೆ. ಸವಾರರಿಗೆ ಸಾಕಷ್ಟು ಸಂಕಷ್ಟಗಳು ಉಂಟಾಗ್ತಾ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲಾವೃತಗೊಂಡ ರಸ್ತೆ ದಾಟೋದಕ್ಕೆ ಆಗದೆ ಭಕ್ತರು ಪರದಾಟವನ್ನ ನಡೆಸಿದ್ದಾರೆ. ಉಗರಗೋಳದಲ್ಲಿ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಯಲ್ಲಮ್ಮನ ಗುಡ್ಡದ ಎಣ್ಣೆ ಹೊಂಡದಲ್ಲಿ ಒಂದು ವ್ಯಕ್ತಿ ಕೂಡ ಸಿಲುಕಿಕೊಂಡಿದ್ರು. ಅವರು ಕೂಡ ಸಾಕಷ್ಟು ಪರದಾಟವನ್ನ ನಡೆಸಿದ್ರು. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಹೇಗೆ ನೀರು ಪ್ರವಾಹೋಪಾದಿಯಲ್ಲಿ ಬರ್ತಾ ಇದೆ ಅಂತ ಹೇಳಿ. ಯಲ್ಲಮ್ಮನ ಗುಡ್ಡ ಭಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಯಲ್ಲಮ್ಮನ ಗುಡ್ಡವನ್ನ ಸಂಪರ್ಕಿಸುವಂತಹ ರಸ್ತೆಗಳು ನೀರಿನಿಂದ ತುಂಬಿವೆ. ನದಿಯ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ. ರಸ್ತೆ ತುಂಬಾ ನೀರು. ಇದು ನದಿಯೋ ರಸ್ತೆಯೋ ಒಂದು ಗೊತ್ತಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಯಲ್ಲಿ ಸಾಗೋದಕ್ಕಾಗದೆ ವಾಹನ ಸವಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅಲ್ಲಲ್ಲೇ ವಾಹನವನ್ನ ನಿಲ್ಲಿಸಿಕೊಂಡಿದ್ದಾರೆ. ಜನರು ಕೂಡ ಭಕ್ತರು ಯಲ್ಲಮ್ಮನ ಗುಡ್ಡಕ್ಕೆ ದರ್ಶನಕ್ಕಾಗಿ ಬಂದಿರುವಂತಹ ಭಕ್ತರು ಯಲ್ಲಮ್ಮನ ದರ್ಶನಕ್ಕೆ ಬಂದಂತವರು ಸಾಕಷ್ಟು ಪರದಾಟವನ್ನ ನಡೆಸಿದ್ರು. ರಾಜ್ಯದೆಲ್ಲೆಡೆ ಭಾರಿ ಮಳೆ ಆಗ್ತಾ ಇರುವಂತದ್ದು. ಧಾರಾಕಾರ ಮಳೆ ಬೆಳಗಾವಿ ಜಿಲ್ಲೆಯಾದ್ಯಂತ ರಾತ್ರಿ ಇಡೀ ಮಳೆ ಸುರಿದಿದೆ. ನಿನ್ನೆಯೂ ಕೂಡ ಸಾಕಷ್ಟು ಮಳೆ ಆಗಿತ್ತು ಆ ಭಾಗದಲ್ಲಿ. ಇದೀಗ ಯಲ್ಲಮ್ಮನ ಗುಡ್ಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಸಂಪೂರ್ಣವಾಗಿ ಆ ಗುಡ್ಡವೇ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಸಂಪೂರ್ಣವಾಗಿ ಜಲಾವೃತವಾಗಿದೆ. ಅಲ್ಲಿ ಭಕ್ತರು ಸಾಕಷ್ಟು ಪರದಾಟವನ್ನ ನಡೆಸಿದ್ರು. ನದಿ ದಾಟುವುದಕ್ಕಾಗದೆ ರಸ್ತೆಯಲ್ಲಿ ಸಂಚರಿಸೋದಕ್ಕೂ ಕೂಡ ಸಾಧ್ಯ ಆಗದೆ ಪರದಾಟವನ್ನ ನಡೆಸಿದ್ರು. ಇನ್ನು ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ನೀರು ತುಂಬಿಕೊಂಡಿರುವಂತದ್ದು. ಯಾವ ಪರಿಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಇರುವಂತಹ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋದಂತಹ ರೀತಿಯಲ್ಲಿ ಭಾಸ ಆಗ್ತಾ ಇದೆ. ಎಲ್ಲೆಲ್ಲೂ ಕೆಂಪು ನೀರು. ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಅವಾಂತರಗಳು ಕೂಡ ಆ ಭಾಗದಲ್ಲಿ ಸೃಷ್ಟಿಯಾಗಿದೆ. ಊರ್ನಾಗ ರೋಡ್ ಲೆವೆಲ್ ಬಂದ ನೀರು ಇದು ಅಲ್ಲಿ ಮುಂದಿಂದ ಚೇನ್ ಗಿಟ್ಟಂತಿಲ್ಲ ಅಲ್ಲಿ ದೊಡ್ಡ ಹಳ್ಳ ಐತದ. ಈ ನೀರು ಬರಾಕೈತಿ ನೋಡ್ರಿ ಹಿಂದ. ನೋಡ್ರಿ ಹೆಂಗ್ ಬರತ್ತ ನೋಡಿ ಇದನ್ನ ಕೂಡ ಅಲ್ಲರಿ ಎಲ್ಲಿದ ಉಳ್ಕೊಂಡ್ ಬರತ್ತ ಇಲ್ಲ ಅಂದ್ರೆ ಹಿಂದೆ ಈಗ ಮಳೆ ಆಗಿದ ನೀರು ಮಾತು ಬರ್ತೈತ್ರಿ ಅದ. ಬ್ಲಾಕ್ ಆಗಿರ್ತೈತ್ರಿ ಈಗ ಅದು.
ಹಚ್ಚ ಆಗ್ತದ್ರಿ ಯಾಕಂದ್ರೆ ಹಿಂದಿನ ನೀರು ಬರ್ತದಲ್ರಿ ಕುಡ್ಕೊತದ ಒಂದ್ ಲೀಟರ್ ಮ್ಯಾಲ ಹತ್ಕೊಂಡ್ ಬಿಡ್ರಿ ನೀವು ಗಾಡಿ